2027ರ ಏಕದಿನ ವಿಶ್ವಕಪ್ಗೆ ಮುನ್ನ ಬ್ಯಾಟಿಂಗ್ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ ಅವರನ್ನ ಏಕದಿನ ತಂಡಕ್ಕೂ ಸೇರಿಸಿಕೊಳ್ಳಬೇಕು ಹಾಗೂ ರೋಹಿತ್ ಶರ್ಮಾ ಜೊತೆಗೆ ಆರಂಭಿಕನಾಗಿ ಕಣಕ್ಕಿಳಿಸಬೇಕು ಅಂತ ಹಿರಿಯ ಆಟಗಾರ ಅಭಿಪ್ರಾಯಪಟ್ಟಿದ್ದಾರೆ. ರೋಹಿತ್ ಜೊತೆಗೆ ಸದ್ಯ ಆರಂಭಿಕ ಜೋಡಿಯಾಗಿರುವ ನಾಯಕ ಶುಭ್ಮನ್ ಗಿಲ್ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಬಹುದು. ಆಗ ಮಧ್ಯಮ ಕ್ರಮಾಂಕಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡಬಹುದು ಅಂತ ಭಾರತದ ಮಾಜಿ ಕ್ರಿಕೆಟಿಗ ಫಾರೂಕ್ ಎಂಜಿನಿಯರ್ ಹೇಳಿದ್ದಾರೆ. ಶುಭ್ಮನ್ ಗಿಲ್ ಮತ್ತು ವೈಭವ್ ಸೂರ್ಯವಂಶಿಯಲ್ಲಿ ಗಿಲ್ ಒಬ್ಬ ಕ್ಲಾಸ್ ಆಟಗಾರ. ನನ್ನ ಪ್ರಕಾರ ಗಿಲ್ ಈಗ ತಂಡದಲ್ಲಿ ಅತ್ಯುತ್ತಮ ಬ್ಯಾಟ್ಸ್ಮನ್. ಆದ್ದರಿಂದ ಗಿಲ್ 4ನೇ ಕ್ರಮಾಂಕದಲ್ಲಿ ಆಡಬೇಕು ಎಂದು ಅವರು ತಿಳಿಸಿದರು. ಅವರಂತಹ ಬ್ಯಾಟ್ಸ್ಮನ್ ಆರಂಭಿಕ ಆಟಗಾರನಾಗಿ ಹೆಚ್ಚು ಉತ್ತಮ. ಏಕೆಂದರೆ ಸೂರ್ಯವಂಶಿ ಮೈದಾನದಲ್ಲಿ ದೊಡ್ಡ ಅಂತರವನ್ನು ಕಂಡುಕೊಳ್ತಾರೆ. ವಿರಾಟ್ ಕೊಹ್ಲಿ 3ನೇ ಸ್ಥಾನದಲ್ಲಿ ಆಡಬಹುದು, ಗಿಲ್ 4ನೇ ಸ್ಥಾನದಲ್ಲಿ ಆಡಬಹುದು ಮತ್ತು ನಮಗೆ ಉತ್ತಮ ಬ್ಯಾಟಿಂಗ್ ಲೈನಪ್ ಕೂಡ ಇದೆ ಎಂದು ಅವರು ಹೇಳಿದ್ದಾರೆ. ಜಿಂಬಾಬ್ವೆ ವಿರುದ್ಧ ಇತ್ತೀಚೆಗೆ ಮುಕ್ತಾಯಗೊಂಡ 3 ಪಂದ್ಯಗಳ ಸರಣಿಯಲ್ಲಿ ವೈಭವ್ ಸೂರ್ಯವಂಶಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು. 2 ಅರ್ಧ ಶತಕಗಳೊಂದಿಗೆ 151 ರನ್ನನ್ನು ಗಳಿಸಿದರು. ಸೂರ್ಯವಂಶಿ ಅವರನ್ನು ಭಾರತದ ಏಕದಿನ ತಂಡಕ್ಕೆ ಸೇರಿಸಿಕೊಳ್ಳೋಕೆ ಇದು ಸರಿಯಾದ ಸಮಯ. ಅವರು ಏಕದಿನ ಮತ್ತು T20 ನಡುವೆ ಹೆಚ್ಚು ವ್ಯತ್ಯಾಸವನ್ನು ತೋರಿಸ್ತಾರೆ ಅಂತ ನನಗನ್ನಿಸ್ತಾ ಇಲ್ಲ. ಯಾಕಂದರೆ ಇದು ತುಂಬ ಅತ್ಯುತ್ತಮವಾದಂತಹ ಸಂದರ್ಭ. ಅತ್ಯಂತ ಕಡಿಮೆ ವಯಸ್ಸಿನಲ್ಲಿರುವಂಥ ವೈಭವ್ ಸೂರ್ಯವಂಶಿ ಅವರನ್ನು ಈಗಲೇ ಏಕದಿನ ತಂಡಕ್ಕೆ ಸೇರಿಸಿಕೊಳ್ಳೋದು ಉತ್ತಮ ಎನ್ನುವಂಥ ಅಭಿಪ್ರಾಯವನ್ನು ಫಾರೂಕ್ ಎಂಜಿನಿಯರ್ ಕೊಟ್ಟಿದ್ದಾರೆ.